ಸನ್ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದ. ಯಾಕಂದರೆ ನಿನ್ನೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ರಿ. ಅಲ್ಲ, ಒಂದು ಕರೆಕ್ಷನ್, ನಿಲುವಳಿ ಸೂಚನೆಯನ್ನು ನಿಯಮಕ್ಕೆ ವಿರುದ್ಧವಾಗಿ ಕೊಟ್ಟಿದ್ದೀರನ್ನು ಸೇರಿಸಿಕೊಳ್ಳಿ. ಅದು ನೀವು ಹೇಳ್ಬೇಕು, ನಾವು ಹೇಳೋಕ್ಕಾಗಲ್ಲ. ನಾವು ಕರೆಕ್ಟಾಗಿ ಕೊಟ್ಟಿದ್ದೀರಿ ಅಂತಲೇ ತಿಳ್ಕೊಂಡಿದ್ದೀರಿ. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಏನು ಹೇಳ್ತೀರೋ ಅದೇ ರೂಲ್ ಅಲ್ವ. ಈಗ ನೆನ್ನೆ ಯಾಕೋ ಸಭಾಧ್ಯಕ್ಷರ ಪೀಠ ತಕ್ಕಡಿ ಸ್ವಲ್ಪ ಇಲ್ಲ, ತಕ್ಕಡಿ ಅಲ್ಲ ಪೀಠನೇ ಸ್ವಲ್ಪ ವಾಲಿತ್ತು, ಅದಕ್ಕೆ ತಕ್ಕಡಿನೂ ಆ ಕಡೆನೂ ವಾಲ್ಬಿಟ್ಟಿತ್ತು ಅಂತ. ಪೀಠವು ಕರೆಕ್ಟ್ ಆಗಿದೆ, ತಕ್ಕಡಿ ಅಲ್ಲಲ್ಲ, ಪೀಠವು ಕೂಡ ಕರೆಕ್ಟ್ ಆಗಿದೆ, ತಕ್ಕಡಿ ಕೂಡ ಕರೆಕ್ಟ್ ಆಗಿದೆ. ನೋಡುವವರ ಕಣ್ಣುಗಳಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿದೆ. ನಾರ್ಮಲಿ ತಾವು ಹೇಳಿದ್ರಿ ವಿರೋಧ ಪಕ್ಷಕ್ಕೆ ಮಿತ್ರರು ನಾವು ಅಂತ ಹೇಳ್ರಿ. ನೆನ್ನೆ ಇಡೀ ಮೊದಲನೇ ದಿನ ಇಡೀ ಸದನ ನೆನ್ನೆನೆ ಪೂರ್ತಿ ಗಲಾಟೆ ಆಯಿತು. ನಾರ್ಮಲಿ ಯಾವತ್ತೂ ಹಿಂಗಾಗಿರಲಿಲ್ಲ. ಫಸ್ಟ್ ಟೈಮ್ ಯಾವತ್ತೂ ಕೂಡ ಮೊದಲು ಬಂದಾಗ ಸದನ ಭಾಳ ಕೂಲಾಗಿ ನಡೀತಾ ಇತ್ತು. ಫಸ್ಟ್ ಡೇನೇ ಹಂಗಾಗಿದ್ದು ಎಲ್ಲರಿಗೂ ಒಂಥರ ಬೇಜಾರಾಗಿದೆ. ನೆನ್ನೆನೂ ಕೂಡ ನಾವು ಭಾಳಷ್ಟು ಘೋಷಣೆಗಳು, ಗ್ಯಾರಂಟಿ ಬಗ್ಗೆ ನಾವು ಕೂಗಿದ್ದೀರಿ. ಇವತ್ತು ಅವಕಾಶ ಕೊಟ್ಟಿದ್ದೀರಾ. ನಾನು ಸನ್ಮಾನ್ಯ ಅದಕ್ಕೆ ನೀವು ಈ ಥರ ಗಲಾಟೆ ಮಾಡಿ ಫಸ್ಟ್ ನೀವು 5 ಗ್ಯಾರಂಟಿ ಜಾರಿಗೆ ತರ್ರಿ, ಆಮೇಲೆ ಎಲ್ಲ ಆತೈತೆ. ನೀವ್ ಹೇಳಿರೋ ಗ್ಯಾರಂಟಿಗಳನ್ನ ಜಾರಿಗೆ ನಿಮ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ದಿರ ಸರ್ಕಾರ ನಮ್ಮ ಯಾರು ಆಯ್ಕೆ ಮಾಡಬೇಕು, ನಮಗ್ ಸೇರಿದ್ದು ಸುನೀಲ್ ಇಷ್ಟು ಬೇಗ ಉತ್ತರ ಕೊಟ್ರೆ ಹೆಂಗೆ ಸರ್? ಒಂದು ನಿಮಿಷ ಮಾತಾಡಕ್ ಬಿಡಿ. ಈಗ ನೀವು ಅವ್ರು ಏನ್ ಹೇಳಿದ್ರು, ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಮಾಡಿದೀವಿ ಅಂತ ಹೇಳಿದೀನಿ ಅಷ್ಟೇ. ಎಲ್ಲಿ ಯಾರು ಆಯ್ತು ಇವರ ಪ್ರಸ್ತಾವನೆ ಸಚಿವರ ಮಾಡಿ ನಿಮಗೆ ವಿರೋಧ ಪಕ್ಷ ಮಾಡ್ಕೊಳ್ಳೋ ಸಚಿವರೇ, ಈಗ ಸಚಿವರೇ ನಿಲುವಳಿ ಮಂಡಿಸಿ ಆಯ್ತು. ಅಲ್ಲ, ನೀವೇ ಅವ್ರು ಸಬ್ಮಿಷನ್ ಮಾಡ್ಲಿ, ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ಬೇಕು. ನೋಡಿ, ಆತರ ನಮಗೆ ನೋಡ್ಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿದ್ರ ಅಂತ ಕೇಳಿದ್ರೆ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತೀವಿ. ಸಚಿವರಿಗೆ ಅವರು ಮಾತಾಡ್ಲಿ, ಈಗ ಕೊಡ್ಬೋದಲ್ಲ. ಅಧ್ಯಕ್ಷರೇ, ಎಲ್ಲಿ ಇಂಪ್ಲಿಮೆಂಟ್ ಮಾಡಿರಿ? ಯತ್ನಾಳ್ ಅವರು ಇದ್ದಾರೆ. ಆಯ್ತು, ಈಗ ನೋಡಿ, ಅಲ್ಲ ನಿಮ್ಮನ್ನು ಕೇಳ್ಬಿಟ್ಟು ಅನೌನ್ಸ್ ಮಾಡ್ತೀವಾ? ನಾವೇನು ಅನೌನ್ಸ್ ಮಾಡಿದೀವಿ, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅಪೋಸ್ ಮಾಡಿದ್ರಲ್ಲ, ನಾವು ಅನೌನ್ಸ್ ಮಾಡಿದ್ದು ಹೇಳಿದ್ರೆ ನೀವು ಅಪೋಸ್ ಮಾಡಿದ್ರ. ನೀವು ಗ್ಯಾರಂಟಿಗಳನ್ನ ಅಪೋಸ್ ಮಾಡಿ ಜನ ನಮಗೆ ಮತ ಕೊಟ್ಟಿದ್ದಾರೆ, ನೀವು ಸೋಲಿಸಿದ್ದಾರೆ. ನೀವ್ಯಾಕೆ ಮಾಡ್ತೀರಾ? ಗ್ಯಾರಂಟಿಗಳನ್ನ ಸಮೇತ ಮಾಡ್ತೀವಿ, ಎಲ್ಲ 5 ಗ್ಯಾರಂಟಿಗಳನ್ನ ಸಮೇತ ಮಾಡಿ ಈಗ ನೀವು ಮಾಡಿದ್ರ. ಸಚಿವರೇ, ಸಚಿವರೇ, ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೌಡ್ರೆ, ಜಿಟಿ ಪಾಟೀಲ್, ನಿಮಗೇನು ಸಂಬಂಧ ಐತೆ? ಇವ್ರು ನೀವ್ಯಾಕೆ ಮಾತಾಡ್ತೀರ, ಅವ್ರು ಮಾತಾಡ್ತಾರೆ ಅಂತ ಹೇಳಿ. ಪ್ರದೀಪ್ ಕೂತ್ಕೊಳ್ಳಿ, ಬಸಂತ್ ಕೂತ್ಕೊಳ್ಳಿ, ಇವ್ರೆ ಶ್ರೀನಿವಾಸ್ ಈಗ ನಿಮ್ಮನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಮಂತ್ರಿಗೆ ದಯವಿಟ್ಟು ಅಬ್ಬಾಯ್ ಕೂತ್ಕೊಳ್ಳಿ, ಇವ್ರೆ ಕೂತ್ಕೊಳ್ಳಿ. ನೋಡಿ, ಪ್ರಧಾನಮಂತ್ರಿಗಳು ಕೂತ್ಕೊಳ್ತೆ, ನೀವು ಫಸ್ಟ್ ಕೂತ್ಕೊಳ್ಳಿ, ನೀವು ಫಸ್ಟ್ ಕೂತ್ಕೊಳ್ಳಿ. ನೋಡಿ, ಅಬ್ಬಾಯ್ ನೋಡಿ, ನೀವು ಅಧ್ಯಕ್ಷರೇ ಆಲಂ ಕೂತ್ಕೊಳ್ಳಿ, ಆಲಂ ಮತ್ತೆ ಸುಮ್ಮನೆ ಮಾತಾಡಬೇಡಿ, ಕೂತ್ಕೊಳ್ಳಿ. ನೋಡಿ,
ಅಲ್ಲ ಒಂದು ಅಧ್ಯಕ್ಷರೇ